ಒಂದು ಸಿಲ್ಲಿ ರೀಸನ್ಗ 3 ಜೀವ ಬಲಿಯಾದ್ವು. ಮತಾಂಧತೆ ಮನಸ್ಸೊಳಗೆ ಹೊಕ್ಕರ ನಮ್ಮವರು ತಮ್ಮವರು ಯಾರೂ ಕಾಣಂಗಿಲ್ಲ. ಸ್ವತಃ ತಾ ಹೆತ್ತ ಮಕ್ಕಳನ್ನ ಗುಂಡೊಡೆದು ಸಾಯಿಸ್ಬಿಟ್ಟಿದ್ದ. ಧರ್ಮದ ಮುಂದ ಹೆಂಡತಿನೂ ಏನೂ ಅಲ್ಲ ಅನ್ನೋದು ಈ ಕೇಸಿಂದ ಗೊತ್ತಾಗ್ತಿದೆ. ಇಂಥ ಮನುಷ್ಯನ್ಗೆ ಮನುಷ್ಯ ಅನ್ಬೇಕೋ ಕ್ರೂರಿ ರಾಕ್ಷಸ ಅನ್ಬೇಕೋ ನನಗೆ ಅರ್ಥ ಆಗೋಲ್ಲ. ಉತ್ತರ ಪ್ರದೇಶದ ಒಂದು ಸಣ್ಣ ಹಳ್ಳಿ, ಅಲ್ಲೊಬ್ಬ ಮನುಷ್ಯ ಅದಾನು. ಅವನಿಗೆ ಮನುಷ್ಯ ಅಂತ ಕರಿಬೇಕೋ ಬೇಡೋ ಅನ್ನೋದನ್ನ ನೀವೇ ಡಿಸೈಡ್ ಮಾಡಬೇಕು ಈ ಸ್ಟೋರಿ ಕೇಳಿದ ಮ್ಯಾಗ. ಅವನ ಹೆಸರ ಫಾರೂಕ್. ಅವ ಏನು ಮಾಡ್ಯಾನಪ್ಪ ಅಂತಂದ್ರೆ ತನ್ನ ಸ್ವಂತ ಹೆಂಡತಿ ಮತ್ತು 2 ಮೈನರ್ ಹೆಣ್ಣು ಮಕ್ಕಳನ್ನ ಕೊಂದು ಹಾಕ್ಯಾನ. ಶೂಟ್ ಮಾಡಿ ಒಂದು ಗುಂಡಿ ಒಳಗೆ ಹೂತು ಹಾಕ್ಯಾನ. ಹೂತು ಹಾಕಿ ಏನೂ ಗೊತ್ತಿಲ್ಲ ಅನ್ನೋ ಹಂಗೆ ಚಹಾ ಕುಡ್ಕೊಂಡ ಆರಾಮಾಗಿ ಅದಾನ. ಇದೆಲ್ಲ ಮಾಡಿದ್ದು ನಸ್ಕಿನ 3 ಗಂಟೆಗೆ. ಯಾಕೆ ಕೊಂದ? ವಿಷಯ ಭಾಳ ಸಿಲ್ಲಿ ಐತಿ. ಕೇಳಿದ್ರೆ ನೀವು ಅಯ್ಯೋ ಅಂತೀರಿ. ಆ ಸುದ್ದಿನ ಹೇಳೋಕ್ಕಿಂತ ಮೊದಲ ನೀವಿನ್ನ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿರಿ. ಬಾಜು ಕಾಣಕತ್ತಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನಮ್ಮ ಚಾನಲ್ದಾಗ ಬರೋ ಹೊಸ ಸುದ್ದಿನ ಪಟ್ ಅಂತ ನೋಡ್ರಿ. ಮುಂಜಾನೆ 3 ಗಂಟೆಗೆ ಹೆಂಡತಿನ ಎಬ್ಬಿಸ್ತಾನ ಫಾರೂಕ್. ಎಬ್ಸಿ ಚಹಾ ಮಾಡಿಕೊಡು ಅಂತಾನ. ಚಹಾ ಮಾಡಿ ಕೊಡಬೇಕು ಅಂತ ಅಡುಗೆ ಮನೆಗೆ ಹೋಗ್ತಿದ್ದ ಹೆಂಡತಿಗೆ ಗುಂಡು ಹಾರಿಸಿ ಕೊಂದು ಬಿಡ್ತಾನೆ. 35 ವರ್ಷ ಹೆಂಡತಿಗೆ. ಈ ಫಾರೂಕ್ಗೆ 37 ವರ್ಷ. ಗುಂಡಿನ ಸದ್ದು ಕೇಳಿ 14 ವರ್ಷದ ಅವರ ಮಗಳು ಎದ್ದು ಬರ್ತಾಳೆ. ಆಕಿ ನೋಡಿದ್ಲಲ್ಲ ಇನ್ನು ವಿಟ್ನೆಸ್ ಆಗ್ತಾಳಂತ ಅಕ್ಕಿ ಗುಂಡು ಹಾರಿಸ್ತಾನೆ. ಅಕ್ಕಿ ಗುಂಡಿನ ಸದ್ದು ಕೇಳಿ ಇನ್ನೊಬ್ಬ 7 ವರ್ಷದ ಮಗಳು ಎದ್ದು ಬರ್ತಾಳೆ. ಇನ್ನು ಈಕಿನೂ ನೋಡ್ಯಾಳಂತ ಆಕಿನೂ ಕತ್ತಿ ಸಿಕ್ಕಿ ಸಾಯಿಸ್ಬಿಡ್ತಾನೆ. ಈ 3 ಜನರ ಶವನ 1 ವಾರಕ್ಕಿಂತ ಮೊದಲ ತೋಡಿಟ್ಟಿದ್ದ ಸೆಪ್ಟಿಕ್ ಟ್ಯಾಂಕಿಗೆ ಹಾಕಿ ಮುಚ್ಚಿಬಿಡ್ತಾನೆ. ಸರಿ ಸುಮಾರು 9 ಅಡಿ ಕೆಳಗೆ ಈ 3 ಹೆಣ ಬಿದ್ದು ಹೋದು. ಮುಂಜಾನೆ ಎಲ್ಲ ನಾರ್ಮಲ್ ಥರ ಹೇಳ್ತಾನ. ಎದ್ದು ಏನೂ ಗೊತ್ತೇ ಇಲ್ಲ ಅನ್ನೋ ಹಂಗೆ ಆಕಿ ತವ್ರ ಮನೆ ಒಳಗೆ ಅದಾಳೋ ಅನ್ನೋ ಹಾಗೆ ಪೋರ್ಟ್ರೇಟ್ ಮಾಡ್ತಾನೆ. ಯಾಕಂದ್ರೆ ಆಕಿ 1 ತಿಂಗಳ ಮೊದಲನ್ನ ತವ್ರ ಮನೆಗೆ ಹೋಗಿರ್ತಾಳೆ. ಹಿಂದಿನ ದಿನ ರಾತ್ರಿ ಕರ್ಕೊಂಬಂದಿರ್ತಾನೆ. ನಸಕ್ನಾಗ 3 ಗಂಟೆಗೆ ಸಾಯಿ ಹೊಡೆದಿರ್ತಾನೆ. ಸೊ ಹಳ್ಳಿ ಒಳಗಿದ್ದು ಈ ಸುದ್ದಿ ಯಾರಿಗೂ ಗೊತ್ತಾಗಂಗಿಲ್ಲ. ಯಾಕಂದ್ರೆ ಆಕಿ ತವ್ರ ಮನೆಗೆ ಅದಾಳ ಅನ್ನೋ ಕಲ್ಪನೆಯೊಳಗೆಲ್ಲ ಅದಾರು. ಅಂದಂಗ ಇವ ಆಕಿನ ಯಾಕೆ ಕೊಂದ? ಆಕಿ ಏನು 1 ತಿಂಗಳು ತವ್ರ ಮನೆಯಾಗ ಇದ್ಲು ಅಂತ ಹೇಳಿದ್ನಲ್ರಿ. ಆಕಿ ತವ್ರ ಮನೆಗೆ ಹೋಗುವಾಗ ಬುರ್ಕಾ ಹಾಕೊಂಡು ಹೋಗಿರಂಗಿಲ್ಲ. ಆ ಸಿಟ್ಟು ಅವನಿಗೆ ಕೊತ ಕುದಿರ್ತಿರ್ತೈತಿ. ಹೆಂಗಂತಂದ್ರೆ 1 ವಾರ ಮೊದಲ ಹೋಗಿ ಒಂದು ಪಿಸ್ತೂಲ್ ತಗೊಬರ್ತಾನ. ಇಲ್ಲಿಗಲ್ ಪಿಸ್ತೂಲ್. ಆದ್ರೆ 20 ಗುಂಡು ಹಾಕೊಬರ್ತಾನ. ಟೆಸ್ಟ್ ಮಾಡ್ತಾನ, ಚಾಲು ಐತೋ ಇಲ್ಲೋ, ಸಾಯ್ತಾರೋ ಇಲ್ಲೋ ಅಂಥೇಳಿ. ಆಮೇಲೆ ಗುಂಡಿ ತೋಡಿಸ್ತಾನ. ಪ್ಲ್ಯಾನ್ ಎಲ್ಲ ಪ್ಲ್ಯಾನ್ ಮಾಡಿ ಹೆಂಡತಿನ ಸಾಯಿ ಹೊಡಿತಾನ. ಮುಗ್ದ ಜೀವಗಳು ಅಮ್ಮನ ಅಪ್ಪ ಕೊಂದಿದ್ದು ನೋಡಿದ್ರು ಅಂತ ಹೇಳಿ ಅವ್ರನ್ನೂ 2 ಸಾಯಿ ಹೊಡಿತಾನ. ಅಂದಂಗ ಫಾರೂಕ್ನ ಹೆಂಡತಿ ತೈರಾ, ಆಕಿಗೆ 35 ವರ್ಷ ಅಂತ ಹೇಳಿದ್ನಿ. ಇವರಿಬ್ಬರು 2009ರಾಗ ಮದುವೆ ಆಗಿರ್ತಾರೆ. ಇವ್ರಿಗೆ 5 ಜನ ಮಕ್ಕಳು, 3 ಹೆಣ್ಮಕ್ಳು 2 ಗಂಡು ಮಕ್ಕಳು. ಈಗ 3 ಹೆಣ್ಮಕ್ಳೊಳಗೆ 2 ಸಾಯಿ ಹೊಡೆದ. ಇನ್ನು ಉಳಿದ 3 ಮಕ್ಕಳು ಕೇಳಿದ್ವು ಮುಂಜಾನೆ ಮಮ್ಮಿ ಅಲ್ಲಿ ಪಪ್ಪ ಅಂತ. ಆವಾಗ ನಿಮ್ಮ ಮಮ್ಮಿ ಮತ್ತೆ ತವ್ರ ಮನೆಗೆ ಹೋಗ್ಯಾಳು, ಬೇರೆ ಕಡೆ ಹೋಗ್ಯಾಳು ಇರಾಕ ಅಂತ ಹೇಳ್ದ. ಹಿಂಗಾಗಿ ಮಕ್ಕಳು ಏನೋ ಕೇಳಿಲ್ಲ. ಅವು ಇನ್ನು 5 ವರ್ಷ 6 ವರ್ಷ 7 ವರ್ಷದ ಮಕ್ಕಳು ಅದಾವು. ಅವು ಏನು ಭಾಳ ಕೇಳಲಿಲ್ಲ. 10 ದಿನ ಕಳಿತೈತಿ. ಹಿಂಗೆ ಏನು ಫಾರೂಕ್ ಇದ್ದಲ್ಲ ಅವರಪ್ಪ ಅವ್ರವ್ವಾಗ ಚಿಂತೆ ಆಗ್ತೈತಿ. ಸೊಸಿ ಇನ್ನ ತಕ ಮನೆಗೆ ಬರವಳಲ್ಲ ಅಂತ. ಅವ್ರ ಬೀಗರಿಗೆ ಫೋನ್ ಮಾಡ್ತಾರೆ. ಅವ್ರು ಕಳಿಸ್ರಿ ನಮ್ಮ ಸೊಸಿನ ಅಂತ. ಅವತ್ತ ರಾತ್ರಿ ಕಳಿಸಿನಲ್ರಿ ಅಂತ ಅವ್ರು ಹೇಳಿಬಿಡ್ತಾರೆ. ಯಾಕೋ ಕಾಣುವಳಲ್ಲ ಅಂತ ಎಲ್ಲರೂ ಹುಡುಕ್ತಿರ್ಬೇಕಾದ್ರೆ ಆ ತೈರಾ ಅವರ ಅಪ್ಪ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರ. ಪೊಲೀಸರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರ. ಫಾರೂಕ ಭಾರಿ ಜಾನ ಇರ್ತಾನ. ಎಲ್ಲ ರೀತಿ ಟ್ವಿಸ್ಟ್ ಮಾಡ್ತಾನ, ಮ್ಯಾನಿಪುಲೇಟ್ ಮಾಡ್ತಾನ. ಬಟ್ ಪೊಲೀಸರು, ಅದು UP ಪೊಲೀಸರು ಕೇಳ್ಬೇಕೇನ್ರಿ, ಕರೆಕ್ಟ್ ಒಂದು ಪಾಯಿಂಟ್ ಹಿಡಿದು ಕೇಳಿದಾಗ ನಾನ ಕೊಂದೀನಿ ಅಂತಾನ. ಯಾಕೆ ಕೊಂದಿಯಪ್ಪ ಅಂದ್ರೆ ನನ್ನ ಹೆಂಡತಿ ತವ್ರ ಮನೆಗೆ ಹೋಗ್ಬೇಕಾದ್ರೆ ಬುರ್ಕಾ ಹಾಕೊಂಡು ಹೋಗಲಿಲ್ಲ, ನನಗೆ ಸಿಟ್ಟು ಬಂತು, ನಾ ಕೊಂದೀನಿ. ಆಕಿನ ಕೊಲ್ಲುವಾಗ ನನ್ನ ಮಕ್ಕಳು ನೋಡಿದ್ರು ಅವ್ರನ್ನೂ ಕೊಂದೀನಿ ಅಂತ ಹೇಳ್ತಾನೆ. ಅಂದಾಜು ಮಾಡ್ರಿ, ನೀವು ಕಾನೂನು ರಕ್ಷಣೆ ಎಲ್ಲರಿಗೂ ಕೊಡ್ಬೋದು. ಬೀದಿ ಒಳಗೆ ತಿರುಗಾಡೋ ಹೆಣ್ಮಕ್ಳಿಗೆ ಕೊಡ್ಬೋದು, ಹಾಸ್ಟೆಲ್ ಒಳಗಿರೋ ಹೆಣ್ಮಕ್ಳಿಗೆ ಕೊಡ್ಬೋದು, PG ಒಳಗಿರೋ ಹೆಣ್ಮಕ್ಳಿಗೆ ಕೊಡ್ಬೋದು. ಅದಕ್ಕೂ ಮೇಲಾಗಿ ಮನೆಯಿಂದ ಹೊರಗಿರೋ ಹೆಣ್ಮಕ್ಳಿಗೆ ನೀವು ರಕ್ಷಣೆ ಕೊಡ್ಬೋದು. ಕಾನೂನು ರಕ್ಷಣೆ ಮನೆ ಒಳಗೆ
ಗಂಡ, ಅಪ್ಪ, ಅಣ್ಣ, ತಮ್ಮ ಇವರೆಲ್ಲ ಹೆಣ್ಮಕ್ಳಿಗೆ ರಕ್ಷಣೆ ಕೊಡುವಂಥವ್ರು. ಇವ್ರ ಲಿಸ್ಟ್ ಒಳಗಿರೋ ಗಂಡನ, ಹೆಂಡತಿನ, ಮಕ್ಕಳನ್ನ ಕೊಲ್ತಾನು ಅಂದ್ರೆ ರಕ್ಷಣೆ, ಕಾನೂನು ರಕ್ಷಣೆ ಹೆಂಗೆ ಕೊಡೋಕ್ಕಾಗ್ತೈತ್ರಿ? ಅದಂತಾರಲ್ರಿ, ಬೇಲಿನೇ ಎದ್ದು ಹೊಲ ಮೇಯ್ತು ಅಂತ. ಎಂಥ ಕ್ರೂರ ಮನುಷ್ಯ ಇರಬೇಕು. ಅವನಿಗೆ ಕುಟುಂಬದಕ್ಕಿನ್ನ, ಮಾನವೀಯತೆಕ್ಕಿನ್ನ ತನ್ನ ಧರ್ಮ ಇಂಪಾರ್ಟೆಂಟ್ ಆಗಿಬಿಡ್ತು. ಧರ್ಮಾಂಧ ಆಗಿ ತನ್ನ ಕರಳು ಬಳ್ಳಿಯನ್ನು ತಾನೇ ಕೊಂದ. ತನ್ನ ಸ್ವತಃ 16 ವರ್ಷ ಸಂಸಾರ ಮಾಡಿದ ಹೆಂಡತಿನ ತಾನೇ ಕೊಂದು ಏನೂ ಆಗಿಲ್ಲ ಅನ್ನೋ ಹಂಗಿದ್ದ. ಇಂಥ ಮಂದಿಗೆ ಏನು ಹೇಳಬೇಕು ಅಂತ ನನಗಂತರೂ ಗೊತ್ತಾಗವಲ್ತು. ಈಗ ಅವ ಮನುಷ್ಯ ಅಂತ ಅಂತಿರೋ ರಾಕ್ಷಸ ಅಂತಿರೋ ನಿಮಗೆ ಬಿಟ್ಟಿತ್ತು. ಇನ್ನೊಂದು ಬಿಸಿ ಬಿಸಿ ಸುದ್ದಿ ಓಡಾಡಕತ್ತೈತಿ. ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಒಂದು ಕಾರ್ಯಕ್ರಮದಾಗ ಒಬ್ಬ ಮಹಿಳೆ ಬುರ್ಕಾ ಎಳಿಯಕ್ಕೆ ಪ್ರಯತ್ನ ಪಟ್ಟರು. ಫೋಟೋಗೋಸ್ಕರ ಬುರ್ಕಾ ತೆಗಿಸ್ಬೇಕು ಅಂತ ಒಂದು ಗಡಿಬಿಡಿ ಒಳಗೆ ಹಿಂಗೆ ಹೇಳಿದ್ರು. ಅದು ಎಷ್ಟು ಸುದ್ದಿ ಆಗೈತೆ ಅಂದ್ರೆ ಅವ್ರ ಮೇಲೆ ಪೊಲೀಸ್ ಕೇಸ ಆಗೈತಿ. ಮಹಿಳಾವಾದಿಗಳು, ಸೋ ಕಾಲ್ಡ್ ಫೆಮಿನಿಸಮ್ ಎಲ್ಲರೊಳಗೆ ಜಾಗೃತ ಆಗೈತಿ. ಎಲ್ಲರೂ ಇದು ನಿತೀಶ್ ಕುಮಾರ್ ಮಾಡಿದ್ದು ದೊಡ್ಡ ತಪ್ಪು, ಇಂಥ ಒಬ್ಬ CM ಬೇಕಾ ಅನ್ನೋ ಲೆವೆಲಿಗೆ ಬಂದಾರ. ಎಷ್ಟು ಚರ್ಚೆ, ಏನು ಮಾತುಕತೆ. ಅಂಥ ಫೆಮಿನಿಸಮ್ಗಳು, ಅಂಥ ಸೋ ಕಾಲ್ಡ್ ಪ್ರಗತಿಪರರು ಎಲ್ಲ ಮಾತಾಡಕತ್ತಾರಲ್ಲ, ಅವರು ಈ ಒಂದು ಇನ್ಸಿಡೆಂಟ್, ಈ ಫಾರೂಕ್ಗೆ ಏನು ಹೇಳ್ತಾರ, ಇಂಥ ಮತಾಂಧ ಮನಸ್ಥಿತಿಗಳಿಗೆ ಏನು ಹೇಳಕ್ಕೆ ಬಯಸ್ತಾರ, ಅದೊಂದು ನನಗೆ ಕುತೂಹಲ ಐತಿ. ಸೊ ನಾನು ಕಾಯ್ತೀನಿ ಅಂಥವ್ರು ಏನಾದರೂ ಇಂಥದ್ರ ಬಗ್ಗೆ ಧ್ವನಿ ಎತ್ತುತ್ತಾರಾ ಅಥವಾ ಸೀಮಿತ ವಿಷಯಗಳನ್ನ ಮಾತ್ರ ಮಾತಾಡ್ತಾರಾ ಅಂತ.